ಕಳೆದ 6 ದಿನಗಳಿಂದ ಬ್ರಿಟನ್ ಪ್ರವಾಸದಲ್ಲಿರುವಂಥ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ನಿಯೋಗ ಹಲವು ವಿಶ್ವವಿದ್ಯಾಲಯಗಳಿಗೆ ಭೇಟಿಯನ್ನು ನೀಡಿದೆ, ಹಲವು ಒಡಂಬಡಿಕೆಯನ್ನು ಕೂಡ ಮಾಡಿಕೊಂಡಿದೆ. ಇದರ ಜೊತೆಗೆ ಬ್ರಿಟನ್ ಸರ್ಕಾರದೊಂದಿಗೆ ಮಹತ್ವವಾದಂಥ ಚರ್ಚೆ, ಅದರ ಜೊತೆಗೆ ಕೆಲವು ನಿರ್ಧಾರಗಳು ಕೂಡ ಆಗಿದೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಉನ್ನತ ಶಿಕ್ಷಣ ಸಚಿವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಬ್ರಿಟನ್ ಜೊತೆಗೆ ಯಾವ್ಯಾವ ರೀತಿಯಾದಂಥ ನಿರ್ಧಾರಗಳಾದ ಸರ್ ಚರ್ಚೆ ಆಗಿದೆ? ನೋಡಿ, ಈಗಾಗಲೇ ನಾವು ಬ್ರಿಟನ್ ದೇಶದ ಸುಮಾರು ಹಲವಾರು ವಿಶ್ವವಿದ್ಯಾಲಯಗಳ ಜೊತೆ ಈಗಾಗಲೇ ಸುಮಾರು 2 ವರ್ಷಗಳಿಂದ ಒಡಂಬಡಿಕೆಯನ್ನು ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯಚಟುವಟಿಕೆಗಳು ಆಗ್ತಾಯಿದೆ. ಅದನ್ನು ಮತ್ತಷ್ಟು ವಿಸ್ತಾರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರವಾಸವನ್ನು ಕೈಗೊಂಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಟ್ರಾನ್ಸ್ ನ್ಯಾಷನಲ್ ಎಜುಕೇಷನ್ ಅಂತಕ್ಕಂಥ TNE ಅಂತಕ್ಕಂಥ ಏನು ಯಾವ ರೀತಿ ಮತ್ತಷ್ಟು ಅಂತಾರಾಷ್ಟ್ರೀಯಕರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸರ್ ಸ್ಟೀವ್ ಸ್ಮಿತ್ ಅವ್ರ ಜೊತೆ ಚರ್ಚೆ ಆಯಿತು. ಭಾಳಷ್ಟು ಫಲಕಾರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆ ಚರ್ಚೆಗಳಾಗಿದ್ದಾವೆ, ಫಲಪ್ರದ ಆಗ್ತಕ್ಕಂಥ ನಿಟ್ಟಿನಲ್ಲಿ. ಆದರೆ ನಂತರ ನಾವು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ನಾವೆಲ್ಲ ಭಾಳಷ್ಟು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಬಗ್ಗೆ ಕೇಳ್ತಾ ಇದ್ದೀವಿ. ಈ ರೀತಿ ನಮಗೆ ಒಂದು 500 ವರ್ಷಗಳ ಇತಿಹಾಸ ಇರತಕ್ಕಂಥ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ನೋಡ್ತಕ್ಕಂಥ ಅವಕಾಶ ಆಯಿತು. ಮತ್ತು ಅಲ್ಲೂ ಏನೇನು ಕೆಲಸಗಳು ಮತ್ತು ಯಾವ ರೀತಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಅವರು ಕೈಗೊಳ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆಯೂ ಮಾಹಿತಿ ಸಂಗ್ರಹಣೆ ಮಾಡಿದ್ವಿ. ಮತ್ತು ಅವರ ಜೊತೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೋಬೋದು ಮತ್ತು ಯಾವ್ಯಾವ ವಿಚಾರಗಳ ಬಗ್ಗೆ ನಮ್ಮ ಶೈಕ್ಷಣಿಕ ವಿಚಾರ ವಿನಿಮಯ ಮಾಡ್ಕೋಬೋದು ಅಂತಕ್ಕಂಥ ವಿಚಾರದಲ್ಲಿ ಕೂಡ ನಾವು ಭಾಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ನಂತರ ನಾವು ವೋಲ್ವರ್ಹ್ಯಾಂಪ್ಟನ್ ಯೂನಿವರ್ಸಿಟಿಗೆ ಬಂದಿದ್ದೀವಿ. ವೋಲ್ವರ್ಹ್ಯಾಂಪ್ಟನ್ ಯೂನಿವರ್ಸಿಟಿಯವರು ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಜೊತೆ ಇವತ್ತಿನ ಕೆಲವು ಖಾಸಗಿ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಭಾಳಷ್ಟು ಸಕಾರಾತ್ಮಕವಾಗಿ ಸುಮಾರು 500ಕ್ಕಿಂತ ಹೆಚ್ಚು ಒಂದು ವಿಭಾಗಗಳಲ್ಲಿ ಅವರು ಇಲ್ಲಿ ಇಲ್ಲಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಕೇಳಿದಾಗ ಆಶ್ಚರ್ಯ ಆಯಿತು. ಅದೇ ರೀತಿ ಅವರು ನಮ್ಮ ಜೊತೆ ಇರ್ತಕ್ಕಂಥ ಒಡಂಬಡಿಕೆಯನ್ನು ಮತ್ತಷ್ಟು ವಿಸ್ತಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು MOU ಸಹ ನಾವು ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖಾಂತರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಮುಖಾಂತರ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು, SC ಸೊ ಈ ವಿದ್ಯಾರ್ಥಿಗಳು ಹೊರದೇಶದಲ್ಲಿ ಓದಬೇಕು ಅನ್ನೋದು ನಿಜವಾಗ್ಲೂ ಕೂಡ ಅದು ಕನಸಾಗಿರುತ್ತೆ. ಸೊ ಆ ನನಸು ಮಾಡುವ ಹಿನ್ನೆಲೆಯಲ್ಲಿ ಸರ್ಕಾರ ಯಾವೆಲ್ಲ ರೀತಿಯಾದಂಥ ಪ್ರಯತ್ನಗಳು ನಡೆಸ್ತಾರೆ? ನೋಡಿ, ಈಗಾಗಲೇ ನಮ್ಮಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಅವ್ರಿಗೆ ಆರ್ಥಿಕ ಸಹಾಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಲ್ಲಿ ಈಗಾಗಲೇ ಇದೆ. ಬಹುಶಃ ಅದನ್ನು ಸ್ವಲ್ಪ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಇಂದಿನ ಅವಧಿಯಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ತಿಳಿದಾಗೆ ಭಾಳಷ್ಟು ಜನ ನನ್ನ ಕ್ಷೇತ್ರದಲ್ಲಿ ಅದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಈಗ ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳು ನಮ್ಮಲ್ಲೇ ಬಂದು ಸ್ಥಾಪನೆಗೊಂಡ್ರೆ ಅದರ ಲಾಭಗಳೇನು, ಯಾಕೆಂದರೆ ಇಲ್ಲಿ ಬಂದು ನೆಲೆಸಿ ವಿಮಾನ ಪ್ರಯಾಣ ಇವೆಲ್ಲವನ್ನು ಲೆಕ್ಕ ಹಾಕಿದಾಗ ಮತ್ತು ಇಲ್ಲಿರ್ತಕ್ಕಂಥ ಒಂದು ಶುಲ್ಕ ಏನಿದೆ ಭಾಳ ಹೆಚ್ಚಾಗುತ್ತೆ. ಅದೇ ವಿಶ್ವವಿದ್ಯಾಲಯಗಳು ಅಲ್ಲಿ ಸ್ಥಾಪನೆ ಆದಾಗ ಇಲ್ಲಿರ್ತಕ್ಕಂಥ ಪದವಿಯನ್ನು ನಮ್ಮಲ್ಲೇ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆದಾಗ ಇನ್ನು ಭಾಳ ಹೆಚ್ಚಿನ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಅಷ್ಟು ಚೈತನ್ಯ ಇಲ್ಲದೇ ಇರ್ತಕ್ಕಂಥವ್ರಿಗೂ ಕೂಡ ಕಮ್ಮಿ ಒಂದು ಶುಲ್ಕದಲ್ಲಿ ಅವರು ಉನ್ನತ ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಪದವಿಯನ್ನು ಪಡೀತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪದವಿ ಪಡೆದ ಮೇಲೆ ಅವರು ಇಲ್ಲಿ ಬಂದು ಬೇರೆ ಬೇರೆ ರೀತಿಯಾದಂಥ ಆಯ್ಕೆಗಳು ಮಾಡ್ಕೊಳ್ತಕ್ಕಂಥದ್ದಕ್ಕೂ ಅನುಕೂಲ ಆಗುತ್ತೆ. ಓಕೆ, ಉದ್ಯೋಗ ಅವಕಾಶದ ಕುರಿತಾಗಿ ಏನಾದರೂ MOU ಅಥವಾ ಆ ರೀತಿ ಚರ್ಚೆಗಳೇನಾದರೂ? ನೋಡಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಡಾಟಾ ಸೈನ್ಸ್ ಬಗ್ಗೆ ಇವೆಲ್ಲದರ ಬಗ್ಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ನಾನು ಅವರಿಗೆ ಆಹ್ವಾನ ಕೊಟ್ಟಿದ್ದೇನೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ಇನ್ನೋವೇಷನ್ ಒಂದು ಹಬ್ಬನ್ನು ಮಾಡಿದ್ದೇವೆ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ಈಗಾಗಲೇ ಸ್ನಾತಕೋತ್ತರ ಪದವಿ ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮಾಡ್ತಕ್ಕಂಥದ್ದು. ಮತ್ತೊಂದು ಇವನ್ನ ನಾವು ಟ್ವಿನಿಂಗ್ ಪ್ರೋಗ್ರಾಮ್ ಅಂದರೆ ಈಗ 2 ವರ್ಷ ಅಲ್ಲಿ ಓದುವಂಥದ್ದು, 1 ವರ್ಷ ಇಲ್ಲಿ ಬಂದು ಓದುವಂಥದ್ದು. ನಂತರ ನಮ್ಮ ಬೋಧಕರು ಫ್ಯಾಕಲ್ಟಿ ಎಕ್ಸ್ಚೇಂಜ್ ಪ್ರೋಗ್ರಾಮ್, ನಮ್ಮ ಅಲ್ಲಿರ್ತಕ್ಕಂಥ ಅವರಿಗೆ ಇಲ್ಲಿ ಯಾವ ರೀತಿ ಶಿಕ್ಷಣ ಪದ್ಧತಿಗಳಿವೆ, ಏನೇನು ಅವರು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇಲ್ಲಿರ್ತವೆ,
ಇವೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅದನ್ನು ಅಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ತಂತಾನಾಗೆ ಗುಣಮಟ್ಟ ಹೆಚ್ಚಾಗ್ತಕ್ಕಂಥದ್ದಕ್ಕೆ ಸಾಧ್ಯತೆ. ಅದರಿಂದ ಒಂದು ವಿಸ್ತಾರವಾಗಿ ಎಲ್ಲ ರೀತಿ ಏನೇನು ಸಾಧ್ಯತೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಏನೋ ಒಂದು ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಮಾಡುವಂಥದ್ದಕ್ಕೆ ನಾವೆಲ್ಲ ರೀತಿ ಚರ್ಚೆಗಳನ್ನು ಮಾಡಿದ್ದೇವೆ. ಇದು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವ್ರ ಮಾತು. ಇಂಗ್ಲೆಂಡ್ನಿಂದ ಶರಣು ಹಂಪಿ, ನ್ಯೂಸ್ 8.